ಗೊತ್ತೇನ ಮಾತಿಗೆ? ಹೇಗೆ ಕಾಣುತ್ತಿದೆಯಪ್ಪ? ಹೇಗೆಂದ್ರೆ ಆ ಮಂತಾದಲ್ಲಿ ಶ್ರೀ ರಾಘವೇಂದ್ರ ಗುಡಿ ಹಾಗೆ ಕಾಣುತ್ತಿದೆಯಮ್ಮ. ಹೌದೇನು? ಹೊಟ್ಟೆ ಎಸಿದೆ ತಂಗಿ ನೀನು ಕೂಡಿಕೊಂಡು ಸ್ವಾಮಿ ಮೇಲೆ ಶುಭಗೀತೆ ಹಾಡಿ ಊಟಕ್ಕೆ ಬಡಿಸುವಂತೆ ಬಾರಮ್ಮ ಬೇಗನೆ. ಆಯ್ತು. ಹಾ ಹಾ ಗಿರಿಜಾ ಬಾರಮ್ಮ. ಹೀಗೆ ಆ ಲಕ್ಷ್ಮೀದೇವಿ ಮತ್ತು ಮಾರುತೇಶ್ವರ ಮೇಲೆ ಒಂದು ಶುಭಗೀತೆಯನ್ನು ಹಾಡಿ ಎಲ್ಲರೂ ಪ್ರಸಾದ ಮಾಡೋಣ. ಬನ್ನಿರಮ್ಮ. ಆಯ್ತು. ನಿನ್ನ ಮೈದುನ ಹಸಿರು ಬಂದಿದ್ದಾನೆ, ಬೇಗನೆ ಅಡಿಗೆಯನ್ನು ಸಿದ್ಧಪಡಿಸಿ ನಡೆಯಮ್ಮ. ಆಯ್ತಮ್ಮ. ನಡೆಯಮ್ಮ ಹೋಗೋಣ. ಪ್ರೀತಿ ತರಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ. ತಿಂಗಳ ಈ ಪ್ರೀತಿ ತರಲು ಸಾಧ್ಯವೇ? ಪ್ರೀತಿ ಪರಮಾನ ಪ್ರೀತಿ ಬಸವರಾಜ, ವಯಸ್ಸಾದ ಮನುಷ್ಯ ಆಗೈತೆ, ಕೈತೆ ನಡೆಯೋ. ನಿಂದು ವಯಸ್ಸು ನಂದು ವಯಸ್ಸೇನೋ? ಅಪ್ಪಾಜಿ ಏನೋ ಅದೇನಂತಾರಲ್ಲ ಹಿರಿಯರ್, ಏನೋ ಹುಣಸಿ ಗಿಡ ಮುಪ್ಪಾದ ಹುಳಿ ಮುಪ್ಪಾಗಿಲ್ಲ. ಹಿರಿಯರ್ ನೀವು ಏಟಾದ್ರು ನಮ್ಕಿಂತ ಜಾಸ್ತಿ ಇರ್ತೀರಿ ನೀವು. ಬಸವರಾಜ ಹೋಗ್ಲಿ ಬಿಡು, ಬಾರ ಮೇಲೆ. ಗಿರಿಜಾ ನೋಡಮ್ಮ, ಹೊಸದಾಗಿ ಮದುವೆ ಆಗಿದೆ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಮುಖವನ್ನು ನೋಡ್ತಾ ಮನೇಲಿ ಕುತ್ಕೋಬೇಡ್ರಿ. ಹೊಲದಲ್ಲಿ ತುಂಬಾ ಕೆಲಸ ಇದೆ, ಗೊತ್ತೇನಮ್ಮ? ಸುಮಕರಮ್ಮ, ನಿನಗೇನ್ ತಿಳ್ತಿದೆ? ಹಸಿಲ್ ಬಿಡು. ಹಾ ಬಸವರಾಜ, ನಾ ಹೇಳಿದ ಮಾತು ಜ್ಞಾಪಕ ತಾನೆ? ಕಿಲ್ಲಿಂದಪ್ಪ ಬೇಗನೆ ಎದುರು ಕೊಲೆ ಕಟ್ಕೊಂಡು ಹೊಲಕ್ಕೆ ಹೋಗು. ಆಯ್ತಪ್ಪ. ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು. ಆಯ್ತಪ್ಪ, ನೀವು ಹೇಳ್ದಾಗ್ಲಿ. ಹಾ ಆಯ್ತು, ಆಮೇಲೆ ಬನ್ನಿ. ಆಯ್ತಪ್ಪ.
ಗಿರಿಜಾ, ಸ್ವಾಮಿ, ನಮ್ಮ ತಂದೆಯವರು ಸ್ವಲ್ಪ ಹೊರಟ, ಪ್ರೀತಿಯಲ್ಲಿ ಬಹಳ ಅವರು, ಆದ್ರೆ ಮಾತಿನ ಸ್ವಲ್ಪ ಹೊರಟ. ಅವ್ರು ಏನಾದರೂ ಹೆಚ್ಚು ಕಮ್ಮಿ ಮಾತನಾಡದ ಮನಸ್ಸಿಗೆ ಹಚ್ಕೋಬೇಡ. ಅಯ್ಯಯ್ಯೋ, ಹಾಗೇನು ಇಲ್ಲ ರೀ. ನನ್ನ ಮಾವಂದಿರು ನನಗೆ ಮಾವಂದಿರು ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ಇದ್ದ ಹಾಗೆ. ಆದ್ರೆ ಅಂದ್ರೆ ನನ್ನ ಪ್ರೀತಿಯ ತಮ್ಮ ಪ್ರಭಾಕರ ಅಂದ್ರೆ ತಾಯಿಯನ್ನ ಕಾಣದ ಒಬ್ಬ ಕರುಡ ಮನುಷ್ಯ ಇದ್ದ. ಆದ್ರೆ ಆತ ನನ್ನ ಪ್ರೀತಿ ಮಮತೆ ವಾತ್ಸಲ್ಯದಿಂದ ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನನ್ನು ಕೂಡಿದೆ ಗಿರಿಜಾ, ನಿನ್ನನ್ನೇ ಕೂಡಿದೆ. ಆದ್ರೆ ತುಂಬಿದ ಸಂಸಾರದಲ್ಲಿ, ನಮ್ಮ ತುಂಬಿದ ಈ ಸಂಸಾರದಲ್ಲಿ ಏನಾದರೂ ತೊಂದರೆಗಳು ಬಂದರೂ ಬರಬಹುದು. ಬಂದಂತ ತೊಂದರೆಯನ್ನು ಎದುರಿಸಿ ನಮ್ಮ ಮನೆಯನ್ನು ಬಹಳ ನಂದಾದೀಪವನ್ನಾಗಿ ಮಾಡಬೇಕು ಗಿರಿಜಾ, ಮಾಡಬೇಕು. ಆಯ್ತು ರೀ, ಈ ನಿಮ್ಮ ಕನಸನ್ನು ಯಾವಾಗ್ಲೂ ನಾನು ನೆನಸು ಮಾಡುತ್ತೀನಿ. ಆಯ್ತು ರೀ. ಹಾ, ಈಗ ತಂದೆಯವರು ಕೂಡ ಬೇಗನೆ ಬಾ ಅಂತ ಹೇಳಿದ್ದಾರೆ. ಆದರೆ ತಂದೆಯವರು ಬಂದರೂ ಬರ್ಬಹುದು, ಆದ್ರೆ ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಆಯ್ತು ರೀ.